ಬಿ ಖಾತಾ ಬಗ್ಗೆ ಕುಮಾರಸ್ವಾಮಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ಸರ್ಕಾರ ಗೊಂದಲ ಮೂಡಿಸ್ತಾ ಇದೆ ಅಂತ. ಅದು ನನ್ನ ಇಲಾಖೆಗೆ ಬರೋದಿಲ್ಲ, ಅದು ನಮ್ಮ ರೆವಿನ್ಯೂ ಇಲಾಖೆಗೆ ಬರುತ್ತೆ. ಸರ್ ಇನ್ನೊಂದು ಸರ್, ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿ ಆಗ್ತದೆ, ಯಾವುದೇ ಅಲ್ಲ, ಅವ್ರ ಹೇಳಿಕೆನಲ್ಲಿ ತಪ್ಪೇನಿದೆ ಅಂತ ನಾನು ಹೇಳಿದ್ನಲ್ಲ ಇಲ್ಲೇ ನಿಂತ್ಕೊಂಡು. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಹೇಳಿಕೆನಲ್ಲಿ ಏನು ತಪ್ಪಿಲ್ಲ. ಅದೆಲ್ಲ ಹೈಕಮಾಂಡಿಗೆ ಬಿಡುವಂಥದ್ದು. ಹೈಕಮಾಂಡು ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ನಾವು ಪ್ರವೇಶ ಮಾಡೋದಿಲ್ಲ. ಅವ್ರಿಗೆ ಬಿಟ್ಟಿದ್ದು, ಹೈಕಮಾಂಡಿಗೆ ಬಿಟ್ಟಿದ್ದು. ಗೂಡಾ ಕೇಸ್ನಲ್ಲಿ ಸಂಸದ ಕುಮಾರ್ ನಾಯ್ಕ ಅವರೇ ತಪ್ಪಿಸಿದ್ದಾರೆ ಅಂತ ಲೋಕಾಯುಕ್ತ ವರದಿ ಉಲ್ಲೇಖ ಆಗಿದೆ. ಅವ್ರ ವಿರುದ್ಧ ಒಂದ್ ವೇಳೆ ಕ್ರಮಕ್ಕೆ ಮುಂದಾದ್ರೆ ಪಕ್ಷಕ್ಕೆ ಮುಜುಗರ ಆಗಲ್ವಾ ಅಲ್ಲ, ಅದು ಏನು ಈಗ ಲೋಕಾಯುಕ್ತದವರ ವರದಿಯಲ್ಲಿ ಆ ರೀತಿ ಬಂದಿದ್ರೆ ಅದು ಲೋಕಾಯುಕ್ತದವರು ಏನ್ ಡೈರೆಕ್ಷನ್ ಕೊಡ್ತಾರೋ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ದಲಿತರ ಹಣವನ್ನು ಗ್ಯಾರಂಟಿ ಬಳಸಿದ್ದಾರೆ ಅಂತ 27ನೇ ತಾರೀಕಿಂದ ಬಿಜೆಪಿ ಜನಾಂದೋಲನ ಶುರು ಮಾಡಿದೆ. 14,000 ಕೋಟಿ GST ಬಳಸಿದ್ದಾರೆ ಅಂತ. ನೋಡಿ, ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ಯೋಜನೆಗಳು, ಈ ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು. ಹೇಗಾದ್ರೂ ಮಾಡಿ ಇದನ್ನ ಹತ್ತಿಕ್ಕುವಂತ ಕೆಲಸ ಮಾಡಬೇಕು ಈ ಗ್ಯಾರಂಟಿ ಯೋಜನೆಗಳನ್ನ ಅಂತೇಳಿ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಈ ಗ್ಯಾರಂಟಿಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಬಡವರಿಗೋಸ್ಕರ ಕೊಡ್ತಿದ್ವಿ. ಆ ಬಡವರಿಗೆ ಹಣ ಕೊಡೋದಕ್ಕೂ ಕೂಡ ಇವರಿಗೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಿದೆ? ಬಡವರ ಪರವಾಗಿ ಇಲ್ಲ ಅಂತ ಹೇಳ್ದಂಗೆ ಆಯ್ತು. ಅವರು ಬಡವರ ಪರವಾಗಿ ಬಿಜೆಪಿಯವರು ಇಲ್ಲ, ಅದನ್ನೇ ಅವರು ಪಬ್ಲಿಕ್ ಆಗಿ ಹೇಳೋದಕ್ಕೆ ಹೊರಟಿದ್ದಾರೆ. ಅವರು ಹೇಳಿ, ಜನ ಗಮನಿಸೋದಿಲ್ವಾ ಇದನ್ನೆಲ್ಲ? ಬಡವರಿಗೆ ಕೊಡೋ ಹಣಕ್ಕೂ ನೀವು ಅಡ್ಡ ಬರ್ತೀರಾ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅವ್ರ ಮೇಲೆ ಜನಸಮುದಾಯ ಏನ್ ಯೋಚನೆ ಮಾಡ್ತದೆ ಅದನ್ನ ನೋಡೋಣ ಮುಂದಿನ ದಿನದಲ್ಲಿ. ಹೌದು, ದಲಿತರ ಮೀಸಲಿಟ್ಟ ಹಣನು ದಲಿತರಿಗೆ ಕೊಡ್ತೀವಲ್ಲ. ಅಲ್ಲಲ್ಲ, ಎಲ್ಲ ಅದರಲ್ಲಿ ದಲಿತರು ಹೋಗಲ್ವಾ? ಶಕ್ತಿ ನೋಡಿ, ಅದನ್ನ ನಾನು ಸಮರ್ಥನೆ ಮಾಡೋದಕ್ಕೆ ಹೋಗೋದಿಲ್ಲ. ಸರ್ಕಾರದಲ್ಲಿ ಇಂಥ ಯೋಜನೆಗಳನ್ನು ಮಾಡುವಾಗ ನಾವು ಇದನ್ನು ಯೋಚನೆ ಮಾಡೇ ಮಾಡ್ತೀವಿ. ಬಡವರ ಪರವಾಗಿ ಕೊಡುವಂತ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಈ ಏನಾದ್ರೂ ಬದಲಾವಣೆಗಳಾಗದರೆ ರಿಅಪ್ರೋಪ್ರಿಯೇಷನ್ ಅಂತ ಒಂದು ವರ್ಡ್ ಇದೆ, ಕೇಳಿರ್ಬೋದು ನೀವು. ಅದನ್ನ ಮಾಡುವಂತ ಸಂದರ್ಭದಲ್ಲಿ ಬಡವರಿಗಾಗಿ ಮಾಡುವಾಗ ಮಾಡಿರ್ತಾರೆ. ಅದನ್ನೇ ದೊಡ್ಡದು ಮಾಡಿ ಏನೋ ಹಣ ತಗೊಂಡು ಕೊಳ್ಳೆ ಹೊಡೆದು ಬಿಟ್ಟಿದಾರ. ಬರುವಂತ ಮಹಿಳೆಯರ ಮೇಲೆ ಪೊಲೀಸ್ ಅಧಿಕಾರಿಗಳು ಮಿಸ್ಯೂಸ್ ಮಾಡ್ಕೊಂಡಂತ ಪ್ರಕರಣಗಳು ಬೆಳಕಿಗೆ ಬರ್ತವೆ. ನಿನ್ನೆ ಕೂಡ ಬೊಮ್ಮನಹಳ್ಳಿ ಸ್ಟೇಷನ್ ಅಲ್ಲಿ ಅದ್ರ ಮೇಲೆ ಹೈಯರ್ ಆಫೀಸರ್ಸ್ ಇರ್ತಾರೆ, ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ನಮ್ಮಲ್ಲಿ ಸಿಸ್ಟಮ್ ಹೈಯರ್ ಅಧಿಕಾರಿಗಳು ಇರೋದಿಲ್ಲ. ಅಸಿಸ್ಟೆಂಟ್ ಕಮಿಷನರ್ ತಪ್ಪು ಮಾಡಿದ್ರೆ DCP ಇರ್ತಾನೆ, DCP ತಪ್ಪು ಮಾಡಿದ್ರೆ IG ಇರ್ತಾರೆ. ಅವ್ರ ಮೇಲೆ ಹೈರಾರ್ಕಿ ಇರುತ್ತೆ, ಕ್ರಮ ತಗೊಳ್ತಾರೆ. ಡಿಪಾರ್ಟ್ಮೆಂಟ್ ಅಲ್ಲಿ ಕಮಿಷನರ್ ಕ್ರಮ ತಗೊಳ್ತಾರೆ. ಸರ್, ಈಗ ಹೊನ್ನಾವರದ ವಾಣಿಜ್ಯ ಬಂದರನ್ನು ಮಾಡೋಕೊಟ್ಟಿದ್ದಾರೆ ಸರ್, ವಿರೋಧ ವ್ಯಕ್ತ ಆಗ್ತಾ ಇದೆ. ಅದನ್ನ ಮೀಡಿಯಾ ಕವರ್ ಮಾಡೋಕೊಟ್ರೆ ಮೀಡಿಯಾದವ್ರನ್ನ ತಡೆದು ಪೊಲೀಸರು ಹಲ್ಲೆ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನಿಮ್ಗೆ, ಮಾಹಿತಿ ತರಿಸ್ಕೊಳ್ತೀನಿ, ಮಾಹಿತಿ ತರಿಸ್ಕೊಳ್ತೀನಿ. ನಾವು ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದನ್ನು ನಾವು ಬಿಡುಗಡೆ ಮಾಡ್ತೇವೆ ಅಂತ. ಸಮಯ ನೋಡ್ಕೊಂಡು ಬಿಡುಗಡೆ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.